ಎಲ್ಲರಿಗೂ ನಮಸ್ಕಾರ. ನಾನು ಮೌನಿಕಾ. ನೀವೆಲ್ಲರೂ ಚೆನ್ನಾಗಿ ಕೆಲಸ ಮಾಡುತ್ತಿದ್ದೀರಿ ಎಂದು ಭಾವಿಸುತ್ತೇವೆ. ಪರದೆಯ ಮೇಲೆ ಕೆಲವು ಚಿತ್ರಗಳನ್ನು ನೋಡೋಣ. ಬಿಸಿ, ಚಳಿ, ಮಳೆಯ, ಗಾಳಿ ಬೀಸುತ್ತಿದೆ. ನೀವು ಏನು ಗಮನಿಸಿದ್ದೀರಿ? ವಿಭಿನ್ನ ಹವಾಮಾನ. ಆದ್ದರಿಂದ ಇಂದು 10ನೆಯ ತರಗತಿಯ ಸಾಮಾಜಿಕ ಅಧ್ಯಯನದಲ್ಲಿ ನಾವು ಭಾರತದ ಹವಾಮಾನದ ವಿಷಯವನ್ನು ಅರ್ಥಮಾಡಿಕೊಳ್ಳುತ್ತೇವೆ. ಕಲಿಕೆಯ ಫಲಿತಾಂಶಗಳು. ನೀವು ಕಲಿಯಲು ಸಾಧ್ಯವಾಗುತ್ತದೆ. ಹವಾಮಾನ ಮತ್ತು ಹವಾಮಾನದ ಅರ್ಥ. ಹವಾಮಾನ ಮತ್ತು ಹವಾಮಾನದ ನಡುವಿನ ವ್ಯತ್ಯಾಸಗಳು. ಕ್ಲೈಮೋಗ್ರಾಫ್ಸ್ ಎಂದರೇನು? ಹವಾಮಾನ ಮತ್ತು ಹವಾಮಾನದ ಮೇಲೆ ಪ್ರಭಾವ ಬೀರುವ ಅಂಶಗಳು. ಅಕ್ಷಾಂಶ ಅಥವಾ ಸಮಭಾಜಕದಿಂದ ದೂರ. ನೆಲ ಜಲ ಸಂಬಂಧ. ಪರಿಹಾರ. ಮೇಲಿನ ವಾತಾವರಣದ ಪರಿಚಲನೆ. ಕೀವರ್ಡ್ಗಳು. ಹವಾಮಾನ. ಗಾಳಿ, ತಾಪಮಾನ, ಮೋಡ, ತೇವಾಂಶ, ಒತ್ತಡ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ವಾತಾವರಣದ ಸ್ಥಿತಿ. ಕ್ಲೈಮಾಟೋಗ್ರಾಫ್ಸ್. ಹವಾಮಾನದ ಅಧ್ಯಯನ. ಎತ್ತರ. ಎತ್ತರದ ಸ್ಥಳ ಅಥವಾ ಪ್ರದೇಶ. ಕ್ಲೈಮೋಗ್ರಾಫ್. ಕ್ಲೈಮೋಗ್ರಾಫ್ ಎನ್ನುವುದು ಸ್ಥಳದ ಮೂಲ ಹವಾಮಾನದ ಚಿತ್ರಾತ್ಮಕ ನಿರೂಪಣೆಯಾಗಿದೆ. ಸಮುದ್ರದ ತಂಗಾಳಿ. ಸಮುದ್ರದಿಂದ ಭೂಮಿಗೆ ಬೀಸುವ ಗಾಳಿ. ವಿಶೇಷವಾಗಿ ಭೂಮಿಯ ಮೇಲ್ಮೈ ಬೆಚ್ಚಗಿರುವ ಹಗಲಿನಲ್ಲಿ. ಮೆಡಿಟರೇನಿಯನ್ ಸಮುದ್ರ. ಆಫ್ರಿಕಾ, ಯುರೋಪ್ ಮತ್ತು ಏಷ್ಯಾದಿಂದ ಸುತ್ತುವರಿದ ಸಮುದ್ರ. ವ್ಯಾಪಾರ ಮಾರುತಗಳು. ಒಂದು ನಿಯಮಿತ ಕೋರ್ಸ್ನಲ್ಲಿ ಅಥವಾ ನಿರಂತರವಾಗಿ ಅದೇ ದಿಕ್ಕಿನಲ್ಲಿ ಬೀಸುವ ಯಾವುದೇ ಗಾಳಿ. ಜೆಟ್ ಸ್ಟ್ರೀಮ್ಗಳು. ಅತಿ ಎತ್ತರದಲ್ಲಿ ಕಂಡುಬರುವ ವೇಗವಾಗಿ ಚಲಿಸುವ ಗಾಳಿಯ ಕಿರಿದಾದ ಬ್ಯಾಂಡ್. ಇದು ಭಾರತದ ಹವಾಮಾನ ವಿಷಯದ ಪರಿಕಲ್ಪನೆಯ ನಕ್ಷೆ. ಪರಿಕಲ್ಪನೆಯ ನಕ್ಷೆ. ಆದ್ದರಿಂದ ವಿಭಿನ್ನ ಭೌಗೋಳಿಕ ವೈಶಿಷ್ಟ್ಯಗಳಿಂದಾಗಿ ಭಾರತದ ವಿವಿಧ ಭಾಗಗಳಲ್ಲಿ ವಿವಿಧ ಹವಾಮಾನ ಪರಿಸ್ಥಿತಿಗಳನ್ನು ಹೊಂದಿದೆ. ಹವಾಮಾನವು ಸ್ಥಳದಿಂದ ಸ್ಥಳಕ್ಕೆ ವಿಭಿನ್ನವಾಗಿರುತ್ತದೆ. ಕೆಲವೊಮ್ಮೆ ಅದು ಬಿಸಿಯಾಗಿರುತ್ತದೆ, ಕೆಲವೊಮ್ಮೆ ಶೀತವಾಗಿರುತ್ತದೆ, ಕೆಲವೊಮ್ಮೆ ಗಾಳಿಯಾಗಿರುತ್ತದೆ
ಅಥವಾ ಕೆಲವೊಮ್ಮೆ ಮಳೆಯಾಗಿರುತ್ತದೆ. ಹವಾಮಾನ ಮತ್ತು ಹವಾಮಾನದ ಒಂದೇ ಎಂದು ನೀವು ಭಾವಿಸುತ್ತೀರಾ? ಸೂರ್ಯನ ಬೆಳಕು, ತಾಪಮಾನ, ವಾತಾವರಣ, ಒತ್ತಡ, ಗಾಳಿ, ಆರ್ದ್ರತೆ, ಮೋಡಗಳು ಮತ್ತು ನಿರ್ದಿಷ್ಟ ಸಮಯದಲ್ಲಿ ಒಂದು ಪ್ರದೇಶದ ಮೇಲೆ ಮಳೆಯಂತಹ ಅಂಶಗಳ ವಾತಾವರಣದ ಪರಿಸ್ಥಿತಿಗಳ ಸ್ಥಿತಿಯು ಹವಾಮಾನವನ್ನು ಸೂಚಿಸುತ್ತದೆ. ಈ ಹವಾಮಾನ ಪರಿಸ್ಥಿತಿಗಳು ಅಲ್ಪಾವಧಿಯಲ್ಲಿಯೂ ಆಗಾಗ್ಗೆ ಏರುಪೇರಾಗಿರುತ್ತವೆ. ಹವಾಮಾನವು ದೊಡ್ಡ ಪ್ರದೇಶದಲ್ಲಿ ಅಂತಹ ಪರಿಸ್ಥಿತಿಗಳನ್ನು ಸೂಚಿಸುತ್ತದೆ ಮತ್ತು 30 ಅಥವಾ ಅದಕ್ಕಿಂತ ಹೆಚ್ಚಿನ ವರ್ಷಗಳಲ್ಲಿ ಇದೇ ರೀತಿಯ ಸಾಮಾನ್ಯ ಮಾದರಿಯನ್ನು ಅನುಸರಿಸುತ್ತದೆ. ವರ್ಷದಿಂದ ವರ್ಷಕ್ಕೆ ವ್ಯತ್ಯಾಸಗಳಿರುತ್ತವೆ, ಆದರೆ ಮೂಲ ಮಾದರಿಯು ಒಂದೇ ಆಗಿರುತ್ತದೆ. ಈ ಸಾಮಾನ್ಯ ಪರಿಸ್ಥಿತಿಗಳ ಆಧಾರದ ಮೇಲೆ ವರ್ಷವನ್ನು ಋತುಗಳಾಗಿ ವಿಂಗಡಿಸಲಾಗಿದೆ. ಹವಾಮಾನ ಮತ್ತು ಹವಾಮಾನದ ಅಂಶಗಳ ಮಾದರಿಯನ್ನು ಕ್ಲೈಮೋಗ್ರಾಫ್ಗಳು ಅಥವಾ ಕ್ಲೈಮಾಟೋಗ್ರಾಫ್ಸ್ಗಳು ಎಂದು ಕರೆಯಲ್ಪಡುವ ಚಿತ್ರಗಳನ್ನು ಬಳಸಿ ತೋರಿಸಬಹುದು. ಕ್ಲೈಮೋಗ್ರಾಫ್ಗಳು ಒಂದು ನಿರ್ದಿಷ್ಟ ಸ್ಥಳಕ್ಕೆ ಗರಿಷ್ಠ ತಾಪಮಾನ, ಕನಿಷ್ಠ ತಾಪಮಾನ ಮತ್ತು ಮಳೆಯ ಸರಾಸರಿ ಮಾಸಿಕ ಮೌಲ್ಯಗಳನ್ನು ತೋರಿಸುತ್ತವೆ. ಭಾರತದ ಕೆಲವು ಸ್ಥಳಗಳ ಕ್ಲೈಮೋಗ್ರಾಫ್ಗಳು ಹವಾಮಾನ ಸೂಚಕಗಳು ದೇಶದ ವಿವಿಧ ಭಾಗಗಳಲ್ಲಿ ತಾಪಮಾನ ಮತ್ತು ಮಳೆಯ ವ್ಯತ್ಯಾಸವನ್ನು ತೋರಿಸುತ್ತವೆ. ಹವಾಮಾನ ಮತ್ತು ಹವಾಮಾನದ ಮೇಲೆ ಪ್ರಭಾವ ಬೀರುವ ಅಂಶಗಳು. ಕೆಲವು ಸ್ಥಳಗಳಲ್ಲಿ ತಿಂಗಳುಗಟ್ಟಲೆ ತಾಪಮಾನದಲ್ಲಿ ಹೆಚ್ಚಿನ ವ್ಯತ್ಯಾಸ ಕಂಡುಬರುವುದಿಲ್ಲ ಎಂದು ಗಮನಿಸಲಾಗಿದೆ. ಉದಾಹರಣೆಗೆ ಚೆನ್ನೈ. ಕೆಲವು ಸ್ಥಳಗಳಲ್ಲಿ ತಿಂಗಳುಗಳಾದ್ಯಂತ ತಾಪಮಾನದಲ್ಲಿ ವ್ಯಾಪಕ ವ್ಯತ್ಯಾಸಗಳಿವೆ. ದೆಹಲಿಯಂತೆ ಭಾರತವು ತಾಪಮಾನದಲ್ಲಿ ವ್ಯಾಪಕ ವ್ಯತ್ಯಾಸಗಳನ್ನು ಅನುಭವಿಸುತ್ತದೆ. ಉತ್ತರ ಭಾಗವು ಹಿಮಾಲಯದಿಂದ ಆವೃತವಾಗಿದೆ. ದಕ್ಷಿಣ ಪರ್ಯಾಯ ದ್ವೀಪವು ಸಮುದ್ರಗಳಿಂದ ಆವೃತವಾಗಿದೆ. ಕೆಲವು ಸ್ಥಳಗಳು ಕರಾವಳಿಯಿಂದ ದೂರದಲ್ಲಿವೆ, ಅವು ಒಳನಾಡಿನಲ್ಲಿವೆ. ಕೆಲವು ಸ್ಥಳಗಳು ಎತ್ತರದಲ್ಲಿವೆ, ಆದರೆ ಇತರವು ಬಯಲು ಪ್ರದೇಶದಲ್ಲಿವೆ. ಹವಾಮಾನದ ಮೇಲೆ ಪರಿಣಾಮ ಬೀರುವ ವಿವಿಧ ಅಂಶಗಳನ್ನು ಹವಾಮಾನ ನಿಯಂತ್ರಣ ಎಂದು ಕರೆಯಲಾಗುತ್ತದೆ. ಇವುಗಳ ಸಹಿತ ಆಕಾಂಕ್ಷಗಳು, ನೆಲ ಜಲ ಸಂಬಂಧ, ಪರಿಹಾರ, ಮೇಲಿನ ಗಾಳಿಯ ಪ್ರಸರಣ. ಧೋರಣೆ ಅಥವಾ ಸಮಭಾಜಕದಿಂದ ದೂರ. ನೀವು ಸಮಭಾಜಕದಿಂದ ದೂರ ಹೋದಂತೆ ವರ್ಷದ ಸರಾಸರಿ ತಾಪಮಾನವು ಇಳಿಯುತ್ತದೆ. ಭೂಮಿಯನ್ನು 3 ವಲಯಗಳಾಗಿ ವಿಂಗಡಿಸಲಾಗಿದೆ. ಉಷ್ಣವಲಯದ ವಲಯ. ಪೋಲಾರ್ ಫ್ರಿಜಿಡ್ ವಲಯ.
ಸಮಶೀತೋಷ್ಣ ವಲಯ, ತಾಪಮಾನದ ತೀವ್ರತೆಯು ಅಕ್ಷಾಂಶವನ್ನು ಅವಲಂಬಿಸುತ್ತದೆ. ಭೂಮಿಯ ಮೇಲ್ಮೈಗೆ ಸಮೀಪವಿರುವ ನಿರ್ದಿಷ್ಟ ಸ್ಥಳದಲ್ಲಿ ವಾತಾವರಣದ ಉಷ್ಣತೆಯು ಆ ಸ್ಥಳದಲ್ಲಿ ಸ್ವೀಕರಿಸಿದ ಇನ್ಸುಲೇಷನ್ ಅನ್ನು ಅವಲಂಬಿಸುತ್ತದೆ. ಇದು ಹೆಚ್ಚಿನ ಅಕ್ಷಾಂಶಗಳಿಗಿಂತ ಕಡಿಮೆ ಅಕ್ಷಾಂಶಗಳಲ್ಲಿ ಹೆಚ್ಚು ತೀವ್ರವಾಗಿರುತ್ತದೆ. ನಾವು ಸಮಭಾಜಕದಿಂದ ಧ್ರುವಗಳ ಕಡೆಗೆ ಚಲಿಸುವಾಗ ಸರಾಸರಿ ವಾರ್ಷಿಕ ತಾಪಮಾನವು ಕಡಿಮೆಯಾಗುತ್ತದೆ. ಭಾರತದಲ್ಲಿ ದಕ್ಷಿಣ ಭಾಗವು ಸಮಾಜ ಭಾಗಕ್ಕೆ ಹತ್ತಿರವಿರುವ ಉಷ್ಣವಲಯದ ಬೆಲ್ಟ್ನಲ್ಲಿದೆ. ಆದ್ದರಿಂದ ಈ ಪ್ರದೇಶವು ಉತ್ತರ ಭಾಗಕ್ಕಿಂತ ಹೆಚ್ಚಿನ ಸರಾಸರಿ ತಾಪಮಾನವನ್ನು ಹೊಂದಿದೆ. ಕರ್ನಾಟಕ ಸಂಕ್ರಾಂತಿ ವೃತ್ತದ ದಕ್ಷಿಣದಲ್ಲಿರುವ ಭಾಗವು ಉಷ್ಣವಲಯದ ವಲಯದಲ್ಲಿದೆ. ಕರ್ನಾಟಕ ಸಂಕ್ರಾಂತಿ ವೃತ್ತದ ಉತ್ತರದಲ್ಲಿರುವ ಭಾಗವು ಸಮಶೀತೋಷ್ಣ ವಲಯದಲ್ಲಿದೆ. ನೆಲ ಜಲ ಸಂಬಂಧ. ಹವಾಮಾನದ ಮೇಲೆ ಪ್ರಭಾವ ಬೀರುವ ಮತ್ತೊಂದು ಅಂಶವೆಂದರೆ ನೀರಿನಿಂದ ಆವೃತವಾದ ಭೂಮಿ. ಭೂಮಿ ಮತ್ತು ನೀರಿನ ಸಂಬಂಧ. ಸೂರ್ಯನ ಬೆಳಕನ್ನು ಮೊದಲು ಹೀರಿಕೊಳ್ಳಲಾಗುತ್ತದೆ ಮತ್ತು ನಂತರ ಹೊರಸೂಸಲಾಗುತ್ತದೆ ಅಥವಾ ನೇರವಾಗಿ ಪ್ರತಿಫಲಿಸುತ್ತದೆ. ಮೇಲ್ಮೈಯ ಸ್ವರೂಪವನ್ನು ಅವಲಂಬಿಸಿರುತ್ತದೆ. ಹೆಚ್ಚು ಸಸ್ಯವರ್ಗದ ಪ್ರದೇಶಗಳಂತಹ ಗಾಢವಾದ ಪ್ರದೇಶಗಳು ಉತ್ತಮ ಹೀರಿಕೊಳ್ಳುವುದುಗಳಾಗಿವೆ. ಹಿಮ ಮತ್ತು ಮಂಜುಗಡ್ಡೆಯ ಪ್ರದೇಶಗಳಂತಹ ಹಗುರವಾದ ಪ್ರದೇಶಗಳು ಉತ್ತಮ ಪ್ರತಿಫಲಕವಾಗಿದೆ. ಸಾಗರವು ಭೂಮಿಗಿಂತ ನಿಧಾನವಾಗಿ ಶಾಖವನ್ನು ಹೀರಿಕೊಳ್ಳುತ್ತದೆ ಮತ್ತು ಕಳೆದುಕೊಳ್ಳುತ್ತದೆ. ಇದು ಈ ಕೆಳಗಿನ ರೀತಿಯಲ್ಲಿ ಹವಾಮಾನದ ಮೇಲೆ ಪರಿಣಾಮ ಬೀರುತ್ತದೆ. ಇವುಗಳಲ್ಲಿ ಒಂದು ಭೂಮಿ ಮತ್ತು ಸಮುದ್ರದ ಗಾಳಿಯ ರಚನೆಯಾಗಿದೆ. ಸಮುದ್ರದ ತಂಗಾಳಿಯು ಸಮುದ್ರದಿಂದ ಭೂಮಿಯ ಕಡೆಗೆ ಚಲಿಸುವ ತಂಗಾಳಿಯಾಗಿದೆ. ಸಮುದ್ರದ ತಂಗಾಳಿಯ ಸಮಯದಲ್ಲಿ ಭೂಮಿ ಸಮುದ್ರಕ್ಕಿಂತ ತುಲನಾತ್ಮಕವಾಗಿ ನಿಧಾನವಾಗಿ ತಣ್ಣವಾಗುತ್ತದೆ. ದಕ್ಷಿಣ ಭಾರತದ ಬಹುಪಾಲು ಭಾಗವು ಅದರ ದೀರ್ಘ ಕರಾವಳಿಯ ಕಾರಣದಿಂದಾಗಿ ಸಮುದ್ರದ ಮಧ್ಯಮ ಪ್ರಭಾವಕ್ಕೆ ಒಳಪಟ್ಟಿರುತ್ತದೆ. ಪರಿಹಾರ: ಎತ್ತರ ಹೆಚ್ಚಾದಂತೆ ತಾಪಮಾನ ಕಡಿಮೆಯಾಗುತ್ತದೆ ಎಂದು ನಿಮಗೆ ತಿಳಿದಿದೆ. ಆದ್ದರಿಂದ ಬೆಟ್ಟಗಳು ಮತ್ತು ಪರ್ವತಗಳು ಬಯಲಿನ ಸ್ಥಳಗಳಿಗಿಂತ ಕಡಿಮೆ ತಾಪಮಾನವನ್ನು ಹೊಂದಿರುತ್ತದೆ. ಆದ್ದರಿಂದ ಪ್ರದೇಶದ ಪರಿಹಾರವು ಅಥವಾ ಎತ್ತರವು ಪ್ರದೇಶದ ಹವಾಮಾನ ಮೇಲೆ ಪ್ರಭಾವ ಬೀರುತ್ತದೆ. ಶಿಮ್ಲಾ ಗುಲ್ಮರ್ಗ ಮತ್ತು ನೈನಿತಾಲ್ ಸ್ಥಳದಂತಹ ಗಿರಿಧಾಮಗಳು ಬೇಸಿಗೆಯ ತಿಂಗಳುಗಳಲ್ಲಿ ತಾಪದ ವಾತಾವರಣವನ್ನು ಹೊಂದಿರುತ್ತವೆ. ಅದೇ ರೀತಿ ಕೊಡೈಕೆನಾಲ್ ಮತ್ತು ಉದಯಮಂಡಲಂ, ಊಟಿ ಕರಾವಳಿಯ ಸಮೀಪವಿರುವ ಸ್ಥಳಗಳಿವೆ, ಹೋಲಿಸಿದರೆ ತಂಪಾದ ವಾತಾವರಣವನ್ನು ಹೊಂದಿರುತ್ತದೆ. ಮೇಲಿನ ವಾಯುಮಂಡಲದ ಪರಿಚಲನೆ.
ಉತ್ತರ ಗೋಳಾರ್ಧದಲ್ಲಿ ಉಪೋಷ್ಣವಲಯದ ಅಧಿಕ ಒತ್ತಡದ ಪಟ್ಟಿಯು ಶಾಶ್ವತ ಗಾಳಿಯನ್ನು ಉಂಟುಮಾಡುತ್ತದೆ. ಅವು ಪಶ್ಚಿಮದ ಕಡೆಗೆ ಪ್ರತಿಫಲಿಸುವ ಮೂಲಕ ಸಮಾಜ ಭಾಜಕ ಕಡಿಮೆ ಒತ್ತಡದ ಪಟ್ಟಿಯ ಕಡೆಗೆ ಬೀಸುತ್ತವೆ ಮತ್ತು ಅವುಗಳನ್ನು ವ್ಯಾಪಾರ ಮಾರುತಗಳು ಎಂದು ಕರೆಯಲಾಗುತ್ತದೆ. ಭಾರತ ಒಣ ಈಶಾನ್ಯ ವ್ಯಾಪಾರ ಮಾರುತಗಳ ಬೆಲ್ಟ್ನಲ್ಲಿದೆ. ಭಾರತದ ಹವಾಮಾನವು ಜೆಟ್ ಸ್ಟ್ರೀಮ್ಸ್ ಎಂದು ಕರೆಯಲ್ಪಡುವ ಮೇಲಿನ ಗಾಳಿಯ ಪ್ರವಾಹಗಳ ಚಲನೆಯಿಂದ ಪ್ರಭಾವವಿರುತ್ತವಂತಾಗಿರುತ್ತದೆ. ಇವುಗಳು 12,000 ಮೀಟರ್ಗಿಂತ ಮೇಲಿನ ವಾತಾವರಣದ ಮೇಲಿನ ಕಿರಿದಾದ ಬೆಲ್ಟ್ನಲ್ಲಿ ವೇಗವಾಗಿ ಹರಿಯುವ ಗಾಳಿಯ ಪ್ರವಾಹಗಳಾಗಿವೆ. ಜೆಟ್ ಸ್ಟ್ರೀಮ್ ನೆರೆಯ ವಾತಾವರಣವನ್ನು ತಂಪಾಗಿಸಲು ಕಾರಣವಾಗುತ್ತದೆ. ಪೂರ್ವದ ಜೆಟ್ ಸ್ಟ್ರೀಮ್ನ ಈ ತಂಪಾಗಿಸುವ ಪರಿಣಾಮವು ಈ ಅಕ್ಷಾಂಶದ ಮೇಲೆ ಈಗಾಗಲೇ ಕಂಡುಬರುವ ಮೋಡಗಳಿಂದ ಮಳೆಯನ್ನು ಉಂಟುಮಾಡುತ್ತದೆ. ಋತುಗಳು: ಚಳಿಗಾಲ. ಭಾರತೀಯ ಭೂಪ್ರದೇಶದಲ್ಲಿನ ತಾಪಮಾನವು ನವೆಂಬರ್ ಮಧ್ಯದಿಂದ ಗಣನೀಯವಾಗಿ ಕಡಿಮೆಯಾಗುತ್ತದೆ ಮತ್ತು ಈ ಶೀತ ಋತುವು ಫೆಬ್ರವರಿ ತನಕ ಮುಂದುವರಿಯುತ್ತದೆ. ಉತ್ತರ ಭಾರತದಲ್ಲಿ ಶೀತ ಹವಾಮಾನವು ಹೆಚ್ಚು ಸ್ಪಷ್ಟವಾಗಿರುತ್ತದೆ. ದಕ್ಷಿಣ ಭಾರತ, ವಿಶೇಷವಾಗಿ ಕರಾವಳಿಯ ಪ್ರದೇಶಗಳಲ್ಲಿ ಮಧ್ಯಮ ಹವಾಮಾನವನ್ನು ಹೊಂದಿದೆ. ತಾಪಮಾನವು ಉತ್ತಮವಾಗಿರುತ್ತದೆ. ಚಳಿಗಾಲದಲ್ಲಿ ಹವಾಮಾನವು ಸಾಮಾನ್ಯವಾಗಿ ಸ್ಪಷ್ಟ, ಕಡಿಮೆ ಆರ್ದ್ರತೆ ಮತ್ತು ತಂಪಾದ ಗಾಳಿಯೊಂದಿಗೆ ಆಹ್ಲಾದಕರವಾಗಿರುತ್ತದೆ. ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಎಂದು ಕರೆಯಲ್ಪಡುವ ಮೆಡಿಟರೇನಿಯನ್ ಸಮುದ್ರದಿಂದ ಬರುವ ಸೈಕ್ಲೋನ್ ಡಿಪ್ರೆಷನ್ ಉತ್ತರ ಭಾರತದ ಮೇಲೆ ಕಡಿಮೆ ಮತ್ತು ಮಧ್ಯಮ ಮಳೆಯನ್ನು ಉಂಟುಮಾಡುತ್ತದೆ. ಸಾಮಾನ್ಯವಾಗಿ ರಾಬಿ ಹಂಗಾಮಿನಲ್ಲಿ ಬೆಳೆಯುವ ಗೋಧಿ ಬೆಳೆಗೆ ಈ ಮಳೆಯ ವರದಾನವಾಗಿದೆ. ಭಾರತವು ಉತ್ತರ ಗೋಳಾರ್ಧದ ವ್ಯಾಪಾರ ಗಾಳಿ ಬೆಲ್ಟ್ನಲ್ಲಿ ಈಶಾನ್ಯ ವ್ಯಾಪಾರಗಳನ್ನು ಭಾರತದ ಮೇಲೆ ಭೂಮಿಯಿಂದ ಸಮುದ್ರಕ್ಕೆ ಬೀಸುತ್ತವೆ ಮತ್ತು ಆದ್ದರಿಂದ ಒಣಗುತ್ತದೆ. ಈ ಮಾರುತಗಳಿಂದ ತಮಿಳುನಾಡಿನ ಕೋರಮಂಡಲ್ ಕರಾವಳಿಯಲ್ಲಿ ಸ್ವಲ್ಪ ಪ್ರಮಾಣದ ಮಳೆಯಾಗುತ್ತದೆ, ಏಕೆಂದರೆ ಅವು ಬಂಗಾಳ ಕೊಲ್ಲಿಯನ್ನು ದಾಟುವಾಗ ತೇವಾಂಶವನ್ನು ಪಡೆದುಕೊಳ್ಳುತ್ತದೆ. ಬೇಸಿಗೆ ಬಿಸಿ ಋತುವಿನಲ್ಲಿ ನಾವು ದೇಶದ ದಕ್ಷಿಣದಿಂದ ಉತ್ತರ ಭಾಗಕ್ಕೆ ಚಲಿಸುವಾಗ ಸರಾಸರಿ ತಾಪಮಾನವು ಹೆಚ್ಚಾಗುತ್ತದೆ. ಏಪ್ರಿಲ್ನಿಂದ ಪ್ರಾರಂಭವಾಗಿ ತಾಪಮಾನವು ಏರುತ್ತದೆ ಮತ್ತು ನಿಧಾನವಾಗಿ ಭಾರತದ ಉತ್ತರ ಬಯಲು ಪ್ರದೇಶಗಳಲ್ಲಿ ಗರಿಷ್ಠ ದಿನದ ತಾಪಮಾನವು 37 ಸೆಲ್ಸಿಯಸ್ ಮೀರುತ್ತದೆ. ಮೇ ಮಧ್ಯದ ವೇಳೆಗೆ ತಾಪಮಾನವು ಹಗಲಿನಲ್ಲಿ 41 ಸೆಲ್ಸಿಯಸ್ನಿಂದ 42 ಸೆಲ್ಸಿಯಸ್ ವರೆಗೆ ದೇಶದ ಹಲವು ಭಾಗಗಳಲ್ಲಿ, ವಿಶೇಷವಾಗಿ ವಾಯುವ್ಯ ಬಯಲು ಮತ್ತು ಮಧ್ಯ ಭಾರತದಲ್ಲಿ.
ಉತ್ತರದ ಬಯಲು ಒಣ ಮತ್ತು ಬಿಸಿ ಗಾಳಿಯನ್ನು ಅನುಭವಿಸುತ್ತದೆ. ಇದನ್ನು ಲೂ ಎಂದು ಕರೆಯಲಾಗುತ್ತದೆ. ಬೇಸಿಗೆಯ ಅತ್ಯಂತದ ವೇಳೆಗೆ ಮಳೆ ದಖನ್ ಪ್ರಸ್ಥಭೂಮಿಯಲ್ಲಿ ಪೂರ್ವ ಮುಂಗಾರು ಮಳೆಯು ಸಾಮಾನ್ಯವಾಗಿದೆ. ಆದ್ದರಿಂದ ಈ ವಿಡಿಯೋದಲ್ಲಿ ನಾವು ಕಲಿತಿದ್ದೇವೆ ಹವಾಮಾನ ಮತ್ತು ಹವಾಮಾನದ ಅರ್ಥ, ಹವಾಮಾನ ಮತ್ತು ಹವಾಮಾನದ ನಡುವಿನ ವ್ಯತ್ಯಾಸಗಳು, ಕ್ಲೈಮೋಗ್ರಾಫ್ ಎಂದರೇನು, ಹವಾಮಾನ ಮತ್ತು ಹವಾಮಾನದ ಮೇಲೆ ಪ್ರಭಾವ ಬೀರುವ ಅಂಶಗಳು, ಸಮಭಾಜಕದಿಂದ ಆಕಾಂಕ್ಷ ಅಥವಾ ದೂರ, ನೆಲ ಜಲ ಸಂಬಂಧ, ಪರಿಹಾರ, ಮೇಲಿನ ವಾತಾವರಣದ ಪರಿಚಲನೆ. ನೀವು ವಿಡಿಯೋವನ್ನು ಇಷ್ಟಪಟ್ಟಿದ್ದೀರಿ ಎಂದು ಭಾವಿಸುತ್ತೇವೆ.